ಒಳಗಿದ್ದಾಳೆ. ಸುಧಾ, ಬಾಮ್ಮ, ಕೂತ್ಕೋ. ಅವರು ಮಗು ಚೆನ್ನಾಗಿದ್ದಾರ? ಸೀತಾವ್ರೆ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ ಯಜಮಾನ್ರಿಗೂ ನನಗೂ ಕೇವಲ ಸ್ನೇಹನೇ ಹೊರತು ಯಾವ ಸಂಬಂಧನೂ ಇಲ್ಲ. ಆ ವಿಷಯ ನನಗೆ ಗೊತ್ತು ಸುಧಾ. ಗೊತ್ತಾ? ಯಾವುದೇ ಕಲ್ಮಶ ಇಲ್ದೇ ಇರೋ ಪರಿಶುದ್ಧ ಮನಸ್ಸಿನ ಹೆಣ್ಣು ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಗೊತ್ತಿದ್ರು ಕೂಡ ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮ್ ಮದ್ವೆ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನನ್ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಚಂದ್ರ ಅವರು ಯಾವುದೋ ಆವೇಶದಲ್ಲಿ ಹೇಳಿದ್ರೆ ಹೊರತು ನಿಜವಾಗ್ಲೂ ಅವ್ರಿಗೆ ಉದ್ದೇಶ ಇಲ್ಲ. ಹಾಗಾದ್ರೆ ನಾನು ನಿಜ ಹೇಳಲೇಬೇಕು. ಏನದು? ಏನ್ರಿ, ಸೀತಾ ವಿಷಯ ಗೊತ್ತಾಗ್ದಾಗಿನಿಂದ ಒಂದ್ ಹನಿ ನೀರ್ ಕೂಡ ಮುಟ್ಟಿಲ್ಲ. ಈ ಹಾಲಾದ್ರೂ ಕುಡೀರಿ. ಬೇಡ ಬೇಡ, ದೇವ್ರು ನಮ್ಗೆ ಎಂಥ ಶಿಕ್ಷೆ ಕೊಟ್ಟುಬಿಟ್ಟ. ಅವತ್ತು ಯಾವ ಬಾಯಿನಲ್ಲಿ ನನ್ನ ಮಗಳು ನನ್ನ ಪಾಲಿಸತ್ತು ಅನ್ನೋ ಇವತ್ತು ಈ ಮಾತು ನಿಜ ಆಗ್ತಾ ಇದೆ ಕಡೆ, ಜಾಲಿಕೆ ಆಗ್ತಾ ಇದೆ ಕಡೆ.
ಬರ್ತೀನಿ. ಸುಧಾ, ಈ ಮದುವೆಗೆ ಅವ್ರನ್ನ ಖಂಡಿತ ಒಪ್ಪಿಸ್ತೀಯ ತಾನೆ? ಖಂಡಿತ ಒಪ್ಪಿಸ್ತೀನಿ. ಸುಧೋರು ಅಡಿಗೆ ಮನೆಯಲ್ಲಿ ಮೈ ಮೇಲೆ ಸಿಮೆಂಟ್ ಸುರ್ಕೋತಾ ಇದಾರೆ. ಸುಧಾ, ಸಾಯುವಂತ ಕಷ್ಟ ಏನ್ ಬಂದಿದೆ ನಿನಗೆ? ಹೋಗ್ಲಿ, ಬದುಕಿದ್ರೆ ಮಾತ್ರ ಏನ್ ಸುಖ ಇದೆ ಹೇಳಿ? ನಿಮಗೆ ಒಳ್ಳೆ ಗಂಡ ಅನ್ನೋ ಬಿರುದಿದೆ, ಸೀತಾ ಅವ್ರಿಗೆ ನಿಮ್ಮ ಮಾಜಿ ಹೆಂಡತಿ ಅನ್ನೋ ಗೌರವ ಇದೆ. ಆದ್ರೆ ನನಗ್ ಸಿಕ್ಕಿರೋ ಕೀರ್ತಿ ಏನು ಅಂತ ಗೊತ್ತಾ? ಕಳಂಕಿನಿ, ಪತಿತೆ, ನಡತೆಗೆಟ್ಟವಳು ಅಂತ. ಸುಧಾ, ಮದ್ವೆ ಆಗದಿರೋ ಹುಡುಗಿಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ ಅಂದ್ರೆ ಅದಕ್ಕಿಂತ ಗೌರವದ ಹೆಸರು ಬೇರೆ ಏನಿದೆಯೋ ನನಗ್ ಗೊತ್ತಿಲ್ಲ. ಸುಧಾ, ಜನ 1000 ಹೇಳ್ತಾರೆ, ಅದಕ್ಕೆಲ್ಲ ಹಾಗಂತ ಮಾನ ಕಳ್ಕೊಂಡು 100 ವರ್ಷ ಬಾಳೋದಕ್ಕಿಂತ ಒಂದೇ ಸಾರಿ ಈ ತರ ಸಾಯೋದ್ ಮೇಲು. ನಿನ್ ಉದ್ದೇಶ ಏನು? ನೇರವಾಗಿ ಹೇಳು. ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಊರೇ ಹೇಳ್ತಿದೆ. ಹಾಗಿರುವಾಗ ನನ್ನನ್ನು ಯಾರು ಮದ್ವೆ ಮಾಡ್ಕೊಳ್ತಾರೆ? ಯಾರೋ ಯಾಕೆ, ನೀವು ಮಾಡ್ಕೊಳ್ತೀರಾ? ನಾನಾ? ಸತ್ಯ, ನಿನ್ನ ಅಂದಿಲ್ಲ. ಸುಧಾ, ನೀನ್ ಹೇಳಿದ್ ನಿಜ. ಇದುವರೆಗೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಕೊನೆ ಕ್ಷಣದವರೆಗೂ ಸೀತಾಗೋಸ್ಕರ ಹೋರಾಡಿದೆ. ಸೀತಾಯಿಂದ ನನ್ನ ಜೀವನ ಹಾಳಾಯ್ತಲ್ಲ ಅಂತ ನಿನ್ನ ಜೀವನ ಹಾಳು ಮಾಡೋ ಹಕ್ಕು ನನಗಿಲ್ಲ. ಓಕೆ, ನಾನು ನಿನ್ ಮದುವೆ ಮಾಡ್ಕೋತೀನಿ. ಹೌದಾ? ಸರಿ, ಹಾಗಾದ್ರೆ ಶುಭಸ್ಯ ಶೀಘ್ರಂ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಮ್ಮ? ಸುಧನ್ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟೋದನ್ನ ನಾನ್ ನೋಡ್ಬೇಕಪ್ಪ, ನಾನ್ ನೋಡ್ಬೇಕು. ಇಷ್ಟೊತ್ತಿಗೆ ನಮ್ಮವ್ರಿಗೆ ಮದುಮಗನ ಅಲಂಕಾರ ಮಾಡ್ತಿರ್ತಾರೆ. ಅಪ್ಪ, ನನ್ನನ್ನ ಅಲ್ಲಿಗೆ ಬೇಗ ಕರ್ಕೊಂಡು ಪ್ಲೀಸ್, ಬೇಗ ಹೋಗುಂತ ಅವ್ರನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ.
ಅಮ್ಮ, ಕತ್ಲೆ ಬರ್ತಾ ಇದೆ. ನನ್ನವರೀಗ ಹಸೆ ಮಣ್ಣಿನಲ್ಲಿ ಕೂತಿರ್ತಾರಲ್ವಾ? ಅಮ್ಮ ಮುಹೂರ್ತ ಹತ್ರ ಬರ್ತಾ ಇದೆ. ಡ್ರೈವರ್ ಸ್ವಲ್ಪ ಬೇಗ ನಡಿಯಪ್ಪ. ಇನ್ನು ಎಷ್ಟು ದೂರ ಇದೆಮ್ಮ? ಬಿಟ್ಟಮ್ಮ, ಊರೊಳಗೆ ಬಂದ್ಬಿಟ್ವಿ. ಸೀತಾ, ಸೀತಾ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಬೇಗ ಹೋಗೋಣ, ನಡೀರಿ. ಏನ್ ಹೇಳ್ತಾ ಇದೆಯಾ ನೀನು? ಸೀತಾ ಬಂದಿದ್ದಾಳೆ ನೋಡಿ. ಸೀತಾ, ಸೀತಾ, ಎಂಥ ಕೆಲಸ ಮಾಡ್ಬಿಟ್ಟೆ ಸೀತಾ. ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ಟೆ. ಇನ್ನ ಅರ್ಥ ಮಾಡ್ಕೊಳ್ದೆ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸೀತಾ. ನನ್ನ ಕ್ಷಮಿಸ್ಬಿಡ್ರಿ. ಯಾವತ್ತೂ ನನ್ನ ದೇವರು ನಗನಗ್ತಾ ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ. ಕ್ಷಮಿಸ್ತೀರಾ? ಸೀತಾ, ಸೀತಾ, ಅಮ್ಮ,